ಸಂಧಾನ ಸಭೆ ಬಹಳ ನಡೀತಾ ಇದೆಯಲ್ಲ ನಿನ್ನೆಯಿಂದ, ಈಗ ಮತ್ತೆ ಆ ಸಂಧಾನ ಸಭೆ ವಿಫಲ ಆಗಿದೆ ಅಂತ ಹೇಳಿ ಕೇಳಿಸ್ಕೊಳ್ತಾ ಇದೆ. ಸಿಬ್ಬಂದಿ ತಮ್ಮ ಧರಣಿಯನ್ನ ಮುಂದುವರಿಸಿದ್ದಾರೆ. ಮೃತ ಭುವನ ಅವರ ಫೋಟೋವನ್ನ ಇಟ್ಟೆ ಪ್ರತಿಭಟನೆಯನ್ನ ಮುಂದುವರಿಸಿದ್ದಾರೆ. ನಮಗೆ ನ್ಯಾಯ ಸಿಗೋ ತನಕ ನಾವು ಧರಣಿ ಬಿಡಲ್ಲ ಅಂತ ಹೇಳ್ತಿದ್ದಾರೆ. ತಹಶೀಲ್ದಾರ್ ತಲೆದಂಡಕ್ಕೂ ಕೂಡ ಪಟ್ಟು ಹಿಡಿದಿದ್ದಾರೆ ಸಿಬ್ಬಂದಿ. ವಿಪರೀತ ಕೆಲಸ ಅಂತ ಅಂದ್ರೆ ನಮಗೆ ಸಂಬಂಧ ಪಡದೇ ಇರುವಂತ ಕೆಲಸಗಳನ್ನ ನಮಗೆ ಹಚ್ತಾ ಇದ್ದಾರೆ. ಜೊತೆಗೆ ಈ ಭುವನಕ್ಕೆ ಸಂಬಂಧಪಟ್ಟ ಹಾಗೆ ಈ ಸಾವಿಗೆ ಅಧಿಕಾರಿಗಳ ಬೇಜವಾಬ್ದಾರಿತನ, ಅವ್ರ ಒತ್ತಡ, ಅವ್ರ ನಿರ್ಲಕ್ಷ್ಯ ಇದೇ ಕಾರಣ. ಈ ರೀತಿಯಾಗಿ ಒಂದಷ್ಟು ಆರೋಪಗಳನ್ನು ಸಿಬ್ಬಂದಿ ಮಾಡಿ ನಿನ್ನೆಯಿಂದ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಆ ಪ್ರತಿಭಟನೆ ಮುಂದುವರೆದಿದೆ. ಜಗದೀಶ್, ಇದಕ್ಕೆ ಸಂಬಂಧಪಟ್ಟಾಗಿ ನಮ್ಮ ಪ್ರತಿನಿಧಿ ಒಂದು ವರದಿ ಕೊಟ್ಟಿರೆ, ಬನ್ನಿ ನೋಡ್ಕೊಂಬ. ಗ್ರಾಮ ಲೆಕ್ಕಾಧಿಕಾರಿಯಾಗಿದ್ದಂತಹ ಭುವನಾರವರ ಸಾವು ಅನ್ಯಾಯವಾಗಿದೆ. ಅದು ಕಿರುಕುಳದಿಂದ ನಡೆದಿರುವಂತಹ ಘಟನೆ ಅನ್ನುವಂಥ ನಿಟ್ಟಲ್ಲಿ ಈಗಾಗಲೇ ಆಕ್ರೋಶದ ಕೂಗು ಹೆಚ್ಚಾಗಿರುವಂಥದ್ದು. ನಿನ್ನೆಯಿಂದಲೂ ಕೂಡ DC ಕಚೇರಿಯ ಮುಂದೆ ಅವರ ಸಾವಿಗೆ ನ್ಯಾಯ ಬೇಕು ಅಂತ ಹೇಳಿ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು 2ನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು. ಸದ್ಯಕ್ಕೆ ನಾನು ಆ ಪ್ರತಿಭಟನಾ ಸ್ಥಳದಲ್ಲಿ ಇದ್ದೇನೆ. ನೀವು ನೋಡ್ಬೋದು, ಭುವನಾರವರ ಫೋಟೋವನ್ನು ಇಟ್ಟು ಈಗಾಗಲೇ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಆಗಿರುವಂಥ ಅನ್ಯಾಯಕ್ಕೆ ಒಂದು ಪರಿಹಾರ ಸಿಗಬೇಕು, ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟದ ಕೂಗು ಕೂಡ ಶುರುವಾಗಿರುವಂಥದ್ದು. ನೀವು ನೋಡ್ಬೋದು, ಈಗಾಗಲೇ ತುಮಕೂರು ಜಿಲ್ಲೆಯ ಗ್ರಾಮ ಲೆಕ್ಕಾಧಿಕಾರಿಗಳ ಸಂಘ ಏನಿದೆ ಎಲ್ಲರೂ ಕೂಡ ಇಲ್ಲಿ ಹಾಜರಾಗಿರುವಂಥದ್ದು. ಅದೇ ರೀತಿಯಲ್ಲಿ ರಾಜ್ಯ ಮಟ್ಟದ ಸದಸ್ಯರುಗಳು ಕೂಡ ಈಗ ಇಲ್ಲಿ ಹಾಜರಾಗಿರುವಂಥದ್ದು. ಆಗಿರುವಂಥ ಒಂದು ಸಾವು ಅಪಘಾತದಿಂದಾಗಿ ಅಲ್ಲ, ಆದರೆ ಅದಕ್ಕೆ ಹಿನ್ನೆಲೆ ಒಂದು ಒತ್ತಡ ಇರುವಂಥದ್ದು, ಅತಿಯಾದಂತಹ ಕೆಲಸ. ಈಗ SIR ಪ್ರಕ್ರಿಯೆಯನ್ನು ಕೂಡ ಮಾಡಲಿಕ್ಕೆ ಹೇಳಿದ್ದಾರೆ. ಆದರೆ ಏನು 6:30ಕ್ಕೆ ಕೆಲಸಕ್ಕೆ ಹಾಜರಾಗಬೇಕು ಅನ್ನುವಂಥ ನಿಟ್ಟಲ್ಲಿ ಒಂದು ಒತ್ತಡವನ್ನು ಹಾಕಿದ್ದಾರೆ. ಆ ಒತ್ತಡದ ನಡುವೆ ಒಂದಷ್ಟು ಹೆಚ್ಚುವರಿ ಕೆಲಸವನ್ನು ಹೇಳಿದ್ದಾರೆ. ಅದರಿಂದ ಆಕೆ ಟೆನ್ಷನ್ ಆಗಿ ಬರುವಂಥ ಸಂದರ್ಭದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಹೀಗಾಗಿ ಯಾರು ಈ ರೀತಿಯಾಗಿ ಹೇಳಿದ್ದಾರೆ ಅಂದರೆ ಏನು ತಹಸೀಲ್ದಾರ್ ಹೇಳಿದ್ದಾರೆ, ಆದರೆ ತಹಸೀಲ್ದಾರ್ ಅವರೇ ಈ ರೀತಿಯಾದಂಥ ನಿರ್ಧಾರ ಮಾಡಿದ್ದಾರೆ ಅಥವಾ ಅವರ ಮೇಲಧಿಕಾರಿಗಳು ಈ ರೀತಿಯ ನಿರ್ಧಾರ ಮಾಡಿದ್ದಾರಾ? ಯಾರು ಈ ರೀತಿಯಾದಂಥ ಒಂದು ನಿರ್ಧಾರವನ್ನು ಮಾಡಿದ್ದಾರೆ, ಅವರನ್ನು ಅಮಾನತಾಗಬೇಕು ಅನ್ನುವಂಥ ನಿಟ್ಟಲ್ಲಿ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ನಿನ್ನೆ ರಾತ್ರಿ ಕೂಡ ಈ ಪ್ರತಿಭಟನಾ ನಿರತರನ್ನು ಮನವೊಲಿಸಲಿಕ್ಕೆ ಅಂತೇಳಿ ಖುದ್ದು DC ಕೂಡ ಇಲ್ಲಿಗೆ ಹಾಜರಾಗಿದ್ದರು. ಆದರೆ DC ಜೊತೆಗೆ ಸರಿಸುಮಾರು 1.5 ಗಂಟೆಗಳ ಕಾಲ ಒಂದು ಚರ್ಚೆ ಕೂಡ ನಡೀತು. ಈ ಸಂದರ್ಭದಲ್ಲಿ ತಮಗಾಗ್ತಾ ಇರುವಂಥ ಒಂದು ಸಮಸ್ಯೆಗಳನ್ನು ಸಂಪೂರ್ಣವಾಗಿ ತೋಡ್ಕೊಂಡಂತಹ ಗ್ರಾಮ ಲೆಕ್ಕಾಧಿಕಾರಿಗಳು DC ಅವರ ವಿರುದ್ಧವಾಗೂ ಕೂಡ ಆಗಿರುವಂಥ ಒಂದು ಸಮಸ್ಯೆಗಳನ್ನು ಕೂಡ ಅವರಿಗೆ ನೇರವಾಗಿ ಹೇಳಿಕೊಂಡು ಆ ಬಳಿಕವಾಗಿಯೂ ಕೂಡ ಎಲ್ಲೋ ಒಂದು ಕಡೆ ತಮ್ಮ ಬೇಡಿಕೆ ಏನಿತ್ತು, ಯಾರು ಸಂಬಂಧಪಟ್ಟಂತಹ ಅಧಿಕಾರಿಗಳೇನಿದ್ದಾರೆ ಅವರ ಅಮಾನತಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇರುವಂಥ ಒಂದು ಒತ್ತಾಯ ಏನಿದೆ, ಆ ಒತ್ತಾಯಕ್ಕೆ ಈಡೇರಲಿಲ್ಲ. ಹಾಗಾಗಿ DC ಅವರು ಕೂಡ ಸಾಕಷ್ಟು ಮನವೊಲಿಸುವಂತಹ ಪ್ರಯತ್ನ ಮಾಡಿ ವಿಫಲರಾಗಿ ಇಲ್ಲಿಂದ ಹೊರಟಂಥ ಬಳಿಕವಾಗೂ ಕೂಡ ಪ್ರತಿಭಟನೆ ಮುಂದುವರೆದಿರುವಂಥದ್ದು. ಅಹೋರಾತ್ರಿ ಧರಣಿ ಸಹ DC ಕಚೇರಿ ಮುಂದೆ ಮಾಡಲಾಗಿದೆ. ಈ ಪ್ರತಿಭಟನೆ ಎಲ್ಲಿವರೆಗೂ ಮುಂದುವರಿಯುತ್ತೆ ಅಂದರೆ ನಮ್ಮ ಬೇಡಿಕೆ ಈಡೇರುವವರೆಗೂ ಕೂಡ ನಮ್ಮ ಪ್ರತಿಭಟನೆಯನ್ನು ನಾವು ಮುಂದುವರಿಸ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿನ ಈ ಗ್ರಾಮ ಲೆಕ್ಕಾಧಿಕಾರಿಗಳಾಗಿರ್ಬೋದು, ಜೊತೆಗೆ ಕಂದಾಯ ಇಲಾಖೆ ಆಗಿರ್ಬೋದು, ಇತರೆ ಸರ್ಕಾರಿ ಇಲಾಖೆಯ ಅಧಿಕಾರಿಗಳಾಗಿರ್ಬೋದು, ಎಲ್ಲರೂ ಕೂಡ ನಾವು ಕೈ ಜೋಡಿಸ್ತೇವೆ. ಆಗಿರುವಂಥ ಅನ್ಯಾಯಕ್ಕೆ ಒಂದು ನ್ಯಾಯ ಸಿಗಬೇಕು ಅನ್ನುವಂಥ ನಿಟ್ಟಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಇನ್ನು ಈ ಸಂಬಂಧಪಟ್ಟಂತೆ ಇಲ್ಲಿಗೆ DCM ಆಗಿರುವಂತಹ ಪರಮೇಶ್ವರ್ ಅವರು ಬರಬೇಕು, ನಮ್ಮ ಸಮಸ್ಯೆಗಳನ್ನು ಆಲಿಸಬೇಕು, ಪರಿಹಾರವನ್ನು ನೀಡಬೇಕು, ಸಂಬಂಧಪಟ್ಟಂತಹ ಅಧಿಕಾರಿ ಅಮಾನತ್ತು ಆಗಬೇಕು ಅನ್ನುವಂಥ ನಿಟ್ಟಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಆ ನಿಟ್ಟಲ್ಲಿ ಪ್ರತಿಭಟನೆ ಇನ್ನೂ ಕೂಡ ಮುಂದುವರೆದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸೋಮಶೇಖರ್ ಜೊತೆ ಜಗದೀಶ್, TV9 ತುಮಕೂರು.